ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೇ 1 ಇಂಚು ಶುಂಠಿ ನಾನು ಚುಚ್ಚಿದ್ದೀನಿ, ಮತ್ತೆ ಟೊಮೊಟೊ 1, ಸ್ವಲ್ಪ ತೆಂಗಿನಕಾಯಿ. ಇದನ್ನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ರವೆನ ಎಣ್ಣೆ ಹಾಕಿ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಇಟ್ಕೊಳ್ಳೋಣ. ಎಣ್ಣೆ ಹಾಕ್ತೀನಿ, ಸ್ವಲ್ಪನೇ ಹಾಕಿದ್ರು ನಡೀತದೆ. ಮಾಮೂಲು ಉಪ್ಪಿಟ್ಟು ಥರ ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. 1 ಚಮಚ ಕಡಲೆಬೇಳೆ ಹಾಕ್ತೀನಿ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕ್ತೀನಿ. ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇಲ್ಲ, ಮಸಾಲೆ ಉಪ್ಪಿಟ್ಟಾಗಿರೋದ್ರಿಂದ. ಕಾಣಿದು 1-2 ತುಂಡು ಪಲಾವೆಲೆ, ಅವರೆಕಾಳು 1-3 ಕ್ಯಾರೆಟ್ ಹಾಕಿದ್ದೀನಿ ನಾನು. ಕರಿಬೇವನ್ನ ಇವಾಗ ಹಾಕೊಳ್ತೀನಿ, ಅವಾಗೆ ಸಿಡಿತದೆ ಅಂದ್ಬಿಟ್ಟು ಹಾಕ್ಲಿಲ್ಲ ನಾನು. ಇವಾಗ ಹಾಕೊಳ್ತೀನಿ. ರುಚಿ ತಕ್ಕಷ್ಟು ಉಪ್ಪನ್ನ ಇವಾಗ ಹಾಕ್ತಿಡೋಣ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಅವರೆಕಾಳು ತುಂಬಾ ಜಾಸ್ತಿ ಆಗುತ್ತೆ, ಅದಕ್ಕೆ ಸುರೇಶ್ವರಿ ಹಿಂಗ ಹಾಕ್ತೀನಿ. ನನ್ನ ಕಾಳು ಹಾಕಿದ್ದೀನಿ. ಕಾಯಿದು 1/2 kg ಅವರೆಕಾಯಿಗಿಂತ ಜಾಸ್ತಿ 1/3 kg ಅವರೆಕಾಯಿ ಹಾಕಿದ್ದೀನಿ. ಯಾಕಂದ್ರೆ ನಾನು ಈರುಳ್ಳಿನ ಬಳಸ್ತಾ ಇಲ್ಲ ಇಲ್ಲಿ, ಹಾಗಾಗಿ ಅವರೆಕಾಯಿ ಜಾಸ್ತಿ ಹಾಕಿದ್ದೀನಿ. ಒಂದು ದಪ್ಪ ಗಾತ್ರದ ದಪ್ಪ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇದೆ, ಅದು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳುಗಳು ಫಸ್ಟ್ ಉಪ್ಪು ತಿಂದ್ರೆ ಅಯ್ಯೋ ಯಾರು ತಿಂತಾರೆ ಅಂತಾರೆ. ಈ ಥರ ಎಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವಾಗ ನಾವು ರುಬ್ಬಿದ್ದೀವಲ್ಲ, ಮಸಾಲೆನ ಆ್ಯಡ್ ಮಾಡ್ಕೊಡೋಣ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಎಲ್ಲ ಫ್ರೈ ಆಗಲಿ. ಅವಾಗ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಚೆನ್ನಾಗಿ ಬೇಯಲಿ. ಇವಾಗ ಮಸಾಲೆ ಎಲ್ಲ ನೀರ್ ತರ ಎಲ್ಲ ಹೋಗಿದೆ, ಬರೀ ಎಣ್ಣೆ ಮಾತ್ರ ಇದೆ. ಇವಾಗ ನಾವು ಜಾರಲ್ಲಿ ರುಬ್ಬಿದೀವಲ್ಲ, ಅದಕ್ಕೆ 2 ಗ್ಲಾಸ್ ನೀರ್ ಹಾಕಿದೀನಿ. ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ಇವಾಗ ಕೂಗಿಸ್ಕೊಳ್ಳೋಣ. ಆಮೇಲೆ ಉಳಿದ ನೀರ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಬಿಡೋದಿಲ್ಲ, ಅದಕ್ಕೆ ನಾನು ಕುಕ್ಕರ್ ಅಲ್ಲಿ 2 ವಿಸಿಲ್ ಕೂಗಿಸ್ಕೊತೀನಿ ಸ್ನೇಹಿತರೆ. ನೋಡಿ ಮಾಡ್ತಿದೆ. ನಾನು ಎಕ್ಸ್ಟ್ರಾ ಸ್ವಲ್ಪ ನೀರ್ನ ಸೇರಿಸ್ಕೊಂಡಿದೀನಿ. ಮಸಾಲೆ ಜೊತೆ ಕುಕ್ಕರ್ ಅಲ್ಲಿ ಕೂಗಿಸ್ಕೊಂಡಿರೋದು ಸ್ವಲ್ಪ ನೀರ್ ಹಾಕಿದ್ದೆ. ನಾನು ಮತ್ತೆ ನೀರನ್ನ ಸೇರಿಸ್ಕೊಂಡಿದೀನಿ. ಇದ್ರಲ್ಲಿ ಏನಾದ್ರೂ ಸಾಲ್ಟ್ ಕಡಿಮೆ ಆತರ ಏನಾದ್ರು ಇದ್ರೆ ನೀವು ನೋಡ್ಕೋಬಹುದು, ಈ ಸ್ಟೇಜ್ ಅಲ್ಲಿ ನೋಡ್ಕೋಬಹುದು. ಇವಾಗ ನಾವು ರವೆ ಹಾಕೊಳ್ಳೋಣ. ಬನ್ಸಿ ರವೆ ಆದ್ರೆ ಜಾಸ್ತಿ ಹಾಕ್ಬೇಕಾಗುತ್ತೆ ನೀರು, ಮೀಡಿಯಂ ರವೆ ಆದ್ರೆ ಮಾಮೂಲು 1ಕ್ಕೆ 2 ಬರುತ್ತೆ. ಇವಾಗ ನಾವು ಕುಕ್ಕರ್ ಆಫ್ ಮಾಡ್ಬಿಡಿ, ಇದು ಗ್ಯಾಸ್ ಆಫ್ ಮಾಡ್ಬಿಡೋಣ. ಯಾವ ಉಪ್ಪಿಟ್ಟಾದ್ರೂ ಅಷ್ಟೇನೆ, ರವೆ ಹಾಕಿದ ತಕ್ಷಣ ನಾವು ಗ್ಯಾಸನ್ನ ಆಫ್ ಮಾಡ್ಬಿಡ್ಬೇಕು. ಆವಾಗ ಒಂಥರ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನಿತ್ಯ ಜೀವನಕ್ಕೆ ಸ್ವಾಗತ. ನಾನು ಇವತ್ತು ಈರುಳ್ಳಿ ಇಲ್ದಿರ ಮಸಾಲೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಾ, ಬನ್ನಿ ಸ್ನೇಹಿತರೆ ಹೇಗ್ ಮಾಡೋದು ಅಂತ ನೋಡೋಣ. ಇಟ್ರೆ ಸಾಕು, ಈ ತರ ಆಗುತ್ತೆ. ಇದನ್ನು ನೀವು ಮಿಕ್ಸ್ ಮಾಡ್ಬಿಟ್ಟು ಒಂದ್ಸತಿ ಬಡಿಸ್ಕೋಬಹುದು ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ ಇದು. ಈ ತರ ಮಾಡಿದಾಗ ಒಂಚೂರನ್ನ ಯಾವುದೇ ಊಟ ಆಗ್ಲಿ ಬಿಟ್ಟು ಪ್ರಕೃತಿಗೆ ಇಟ್ರೆ ತುಂಬಾ ಒಳ್ಳೇದು, ಸಾಧ್ಯವಾದವರು. ಇವಾಗ ನಾನು ಇನ್ನ ಲೇಟ್ ಆಗಿ ಟಿಫನ್ ಮಾಡ್ತಾರೆ ಎಲ್ಲಾರು, ಹಂಗಾಗಿ ನಾನು ಹಾಟ್ ಬಾಕ್ಸ್ಗೆ ಹಾಕಿ ತೆಗೆದು ಇಟ್ಬಿಡ್ತೀನಿ. ಮುಚ್ಚಿಟ್ಬಿಟ್ರೆ ಬಿಸಿಯಾಗಿರುತ್ತೆ. ಕುಕ್ಕರಲ್ಲೂ ಸಹ ಆರೋಗುತ್ತೆ.
ಮಕ್ಳುಗಳು ಉಪ್ಪಿಟ್ಟು ಅಂದ್ರೆ ಅಯ್ಯೋ ಉಪ್ಪಿಟ್ಟು ಅಂತವೆ. ಈ ತರ ಒಂದ್ಸತಿ ಮಾಡಿ ಕೊಡಿ, ಆಮೇಲೆ ಅಮ್ಮ ಅದನ್ನ ಮಾಡಮ್ಮ ಅಂತ ಕೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಆಲ್ರೆಡಿ ಮಾಡಿದ್ದೀನಿ ಒಂದೆರಡು ಸರಿ, ಅದಕ್ಕೆ ನಾನು ಅಷ್ಟೊಂದು ಕೂಲಂಕುಷವಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲ ವಿಡಿಯೋದಲ್ಲೂ ಅಷ್ಟೇ ನಾನು ಮಾಡಿ ಒಂದ್ಸರಿ ಇದ್ ಮಾಡಿ ಚೆನ್ನಾಗಿದೆ ಅಂದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ.